ಹಲೋ ಟ್ರೇಡರ್ಸ್ ಎಲ್ರಿಗೂ ನಮಸ್ತೆ. ಎಕ್ಸ್ನೆಟ್ ಅಕೌಂಟ್ ತುಂಬಾ ಜನ ಕ್ರಿಯೇಟ್ ಮಾಡಿದಿರಾ, ಟ್ರೇಡ್ ಕೂಡ ಮಾಡ್ತಾ ಇದ್ದೀರಾ. ಆದ್ರೆ ಇದರಲ್ಲಿ ಲಾಟ್ ಸೈಜ್ ನ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡಬೇಕು, ಫಂಡ್ ನ ಯಾವ ತರ ಡೆಪಾಸಿಟ್ ಮಾಡಬೇಕು, ಮತ್ತೆ ಫಂಡ್ ನ ಯಾವ ತರ ವಿಡ್ರಾ ಮಾಡ್ಕೋಬೇಕು ಅನ್ನೋದು ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಫುಲ್ ಡೀಟೇಲ್ಸ್ ನ ಈ ವಿಡಿಯೋದಲ್ಲಿ ನಾನು ನಿಮಗೆ ಶೇರ್ ಮಾಡ್ತೀನಿ. ಯಾವ ತರ ಫಂಡ್ ಆಡ್ ಮಾಡಬೇಕು, ಯಾವ ತರ ವಿಡ್ರಾ ಮಾಡ್ಕೋಬೇಕು, ಪಾಯಿಂಟ್ಸ್ ನ ಯಾವ ತರ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಬನ್ನಿ. ಎಕ್ಸ್ನೆಟ್ ಅಕೌಂಟ್ ನ ಓಪನ್ ಮಾಡಿದ್ಮೇಲೆ ಅಥವಾ ಅಕೌಂಟ್ ನ ಕ್ರಿಯೇಟ್ ಮಾಡಿದ್ಮೇಲೆ ಈ ತರ ಒಂದು ನಮಗೆ ಡ್ಯಾಶ್ ಬೋರ್ಡ್ ನೋಡ್ಲಿಕ್ಕೆ ಸಿಗುತ್ತೆ. ಆಕ್ಚುಲಿ ನನ್ನ ಅಕೌಂಟ್ ಅಲ್ಲ, ಇದು ನಮ್ಮ ಫಾಲೋವರ್ಸ್ ಅಕೌಂಟ್. ಅವ್ರ ಅಕೌಂಟ್ ನಾನು ಲಾಗಿನ್ ಮಾಡಿದ್ದೀನಿ. ಅಕೌಂಟ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಡ್ಯಾಶ್ ಬೋರ್ಡ್ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಓಕೆನಾ, ಇಲ್ಲಿ ರಿಯಲ್ ಇದೆ, ಡೆಮೋ ಇದೆ. ಸೊ ಇದರಲ್ಲಿ ನಾವು ಡೆಮೋ ಟ್ರೇಡ್ ಕೂಡ ನಾವು ಮಾಡಬಹುದು. ಓಕೆನಾ, ಸೊ ಡೆಮೋ ಟ್ರೇಡ್ ಮಾಡಿ ಏನು ಯೂಸ್ ಇಲ್ಲ. ಅದು ಇಂಡಿಯನ್ ಮಾರ್ಕೆಟ್ ಆಗಿರಲಿ ಅಥವಾ ಕ್ರಿಪ್ಟೋನೇ ಆಗಿರಲಿ. ಸೊ ಏನ್ ಮಾಡಿ ರಿಯಲ್ ಟ್ರೇಡ್ ನ ಮಾಡ್ಲಿಕ್ಕೆ ಟ್ರೈ ಮಾಡಿ. ಸೊ ರಿಯಲ್ ಅಲ್ಲಿ ಇಲ್ಲಿ ನಾವು ನೋಡಿದ್ರೆ ಈ ತರ ಒಂದು ಡ್ಯಾಶ್ ಬೋರ್ಡ್ ಕಾಣಿಸುತ್ತೆ. ಇಲ್ಲಿ ಸೆಕೆಂಡ್ ಆಪ್ಷನ್ ಬರುತ್ತೆ ಡೆಪಾಸಿಟ್. ಡೆಪಾಸಿಟ್ ಆದ್ಮೇಲೆ ವಿಡ್ರಾವಲ್ ಇದೆ, ಆಮೇಲೆ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಇದೆ. ಸೊ ಬೇರೆ 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 ಎಲ್ಲ ಆಪ್ಷನ್ಸ್ ಇದೆ. ನಮಗೆ ಇಲ್ಲಿ ಮೇನ್ಲಿ ಬೇಕಾಗಿರೋದು ಒಂದು ಡೆಪಾಸಿಟ್ ಮತ್ತೆ ವಿಡ್ರಾ. ಸೊ ಫಸ್ಟ್ ಅಲ್ಲಿ ಡೆಪಾಸಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಮಗೆ ಇಲ್ಲಿ ತುಂಬಾ ಆಪ್ಷನ್ಸ್ ಬರುತ್ತೆ. ಇದರಲ್ಲಿ ನಾವು ಯಾವ ಒಂದು ಆಪ್ಷನ್ ಯೂಸ್ ಮಾಡಿ ಡೆಪಾಸಿಟ್ ಮಾಡ್ಬೇಕಂತ ತುಂಬಾ ಜನರಿಗೆ ಕನ್ಫ್ಯೂಷನ್ ಇದೆ. ಸೊ ಇದರಲ್ಲಿ ನಾನು ನಿಮಗೆ ತುಂಬಾ ಈಸಿಯಾಗಿ ಕ್ಲಿಯರ್ ಮಾಡಿಸ್ತೀನಿ. ಇಲ್ಲಿ ನೋಡ್ಬೋದು UPI ID ಇದೆ, ಬ್ಯಾಂಕ್ ಕಾರ್ಡ್ ಇದೆ. ಓಕೆನಾ, ಸೊ ಹಂಗೆ ಕೆಳಗೆ ಬಂದ್ರೆ UPI ಸ್ಕ್ಯಾನ್ ಅಂಡ್ ಪೇ ಇದೆ, UPI ಎಕ್ಸ್ಪ್ರೆಸ್ ಇದೆ. ಓಕೆನಾ, ಸೊ ಆಪ್ಷನ್ಸ್ ತುಂಬಾ ಇದೆ ನಮಗೆ ಡೆಪಾಸಿಟ್ ಎಲ್ಲ ಮಾಡ್ಲಿಕ್ಕೆ. ಆದ್ರೆ ಇಲ್ಲಿ ನೀವು ಗಮನಿಸಬಹುದು ಮಿನಿಮಮ್ ಡೆಪಾಸಿಟ್ ಇದೆಯಲ್ಲ UPI ಸ್ಕ್ಯಾನ್ ಅಂಡ್ ಪೇ ಅಲ್ಲಿ ಮಿನಿಮಮ್ ಡೆಪಾಸಿಟ್ ನೀವು $200 ಮಾಡಬೇಕಾಗುತ್ತೆ. ಮ್ಯಾಕ್ಸ್ ಎಷ್ಟು ಮಾಡ್ಬೋದು, $1000 ಮಾಡ್ಬೋದು. ಇದು UPI ಸ್ಕ್ಯಾನ್ ಅಂಡ್ ಪೇ ಅಲ್ಲಿ. ಸೊ ನೆಕ್ಸ್ಟ್ ಬರುತ್ತೆ UPI ಎಕ್ಸ್ಪ್ರೆಸ್. ಮಿನಿಮಮ್ $70 ಡೆಪಾಸಿಟ್ ಮಾಡ್ಲೇಬೇಕಾಗುತ್ತೆ. ಮ್ಯಾಕ್ಸ್ ಇದರಲ್ಲೂ ಕೂಡ $1000 ಇದೆ. ತುಂಬಾ ಜನರಿಗೆ ಒಂದೇ ಸಾರಿ $200 ಆಗ್ಲಿ $70 ಆಗ್ಲಿ ಡೆಪಾಸಿಟ್ ಮಾಡ್ಲಿಕ್ಕೆ ಒಬ್ಬರ ಹತ್ರ ಅಮೌಂಟ್ ಇರುತ್ತೆ, ಕೆಲವೊಬ್ಬರ ಹತ್ರ ಅಮೌಂಟ್ ಇರಲ್ಲ. ಸಾಧ್ಯದಷ್ಟು ಅಮೌಂಟ್ ಇರಲೇಬೇಕು. ಮಿನಿಮಮ್ $100 ಆದ್ರೂ ಯೂಸ್ ಮಾಡ್ಲೇಬೇಕಾಗುತ್ತೆ ಡೆಪಾಸಿಟ್ ಮಾಡ್ಲಿಕ್ಕೆ. ಸೊ $2000, $70, $50, ಸೊ ಈ ತರ ಚಿಕ್ಕ ಚಿಕ್ಕ ಅಮೌಂಟ್ ನ ಡೆಪಾಸಿಟ್ ಮಾಡಿ ಕಳ್ಕೊಳ್ಳೋಕ್ಕಿಂತ ಒಂದು ಬೆಸ್ಟ್ ಅಮೌಂಟ್ಸ್ ನ ಆಡ್ ಮಾಡ್ಕೊಂಡು ಡೆಪಾಸಿಟ್ ಮಾಡಿ ಟ್ರೇಡ್ ಮಾಡೋದಾಗ್ಲಿ ಅಥವಾ ಕಲಿಯೋದಾಗ್ಲಿ ತುಂಬಾ ಒಳ್ಳೇದು. ಸೊ ಅದಾದ್ಮೇಲೆ ನೆಕ್ಸ್ಟ್ ಆಪ್ಷನ್ ಬರುತ್ತೆ UPI ID. ಓಕೆನಾ, ಸೊ UPI ID ಅಲ್ಲಿ ನೀವು ಗಮನಿಸಬಹುದು UPI ID ಅಲ್ಲಿ ಮಿನಿಮಮ್ $30 ಇದೆ, ಮ್ಯಾಕ್ಸ್ $500 ಇದೆ. ಮಿನಿಮಮ್ ನಾವು $30 ಡೆಪಾಸಿಟ್ ಮಾಡ್ಲೇಬೇಕು. ಮ್ಯಾಕ್ಸ್ ನಾವು 500 ವರೆಗೂ ಮಾತ್ರ ಈ ಒಂದು ಆಪ್ಷನ್ ಅಲ್ಲಿ ನಾವು ಮಾಡಬಹುದು UPI ID ಅಲ್ಲಿ. UPI ID ಮೇಲೆ ಕ್ಲಿಕ್ ಮಾಡೋಣ. UPI ID ಮೇಲೆ ಕ್ಲಿಕ್ ಮಾಡಿದ್ರೆ ಯಾವ ತರ ಆಪ್ಷನ್ ಬರುತ್ತೆ ಅಂತ ನೋಡೋಣ. UPI ID ಮೇಲೆ ಕ್ಲಿಕ್ ಮಾಡಿ ಇಲ್ಲಿ INR ಅಂತ ತೋರಿಸ್ತದೆ. ಸೊ ನಂದ್ರಲ್ಲಿ USD ಅಲ್ಲಿ ತೋರಿಸ್ತದೆ. ಸೆಟ್ಟಿಂಗ್ಸ್ ನ ಯಾವ ತರ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ. ಸೊ ನಂದ್ರಲ್ಲಿ USD ಅಂತ ಬರುತ್ತೆ, ಕೆಲವೊಬ್ಬರಲ್ಲಿ INR ಅಂತ ಬರುತ್ತೆ. ಸೊ ಇಲ್ಲಿ ನೀವು ಎಷ್ಟು ಅಮೌಂಟ್ ಮಾಡ್ಬೇಕಂತ ಅನ್ಕೊಂಡಿದ್ರೆ ಡೆಪಾಸಿಟ್ ಅನ್ನೋದು ಇಲ್ಲಿ ಮಿನಿಮಮ್ ಅದು ಹೇಳುತ್ತೆ. ಮಿನಿಮಮ್ ನೀವು $2698 ನೀವು ಆಡ್ಸ್ ಮಾಡ್ಲೇಬೇಕು. ಮ್ಯಾಕ್ಸ್ ನೀವು $44,054 ವರೆಗೂ ನೀವು ಡೆಪಾಸಿಟ್ ಮಾಡಬಹುದು. ಇದು ಮಿನಿಮಮ್ ಆಗಿ ನಮಗೆ ತೋರಿಸುತ್ತೆ, ಶೋ ಆಗುತ್ತೆ. ಈಗ ನಾನು ಏನ್ ಮಾಡ್ತೀನಿ ಇದರಲ್ಲಿ $3000 ನಾನು ಇಲ್ಲಿ ಎಂಟರ್ ಮಾಡ್ತೀನಿ. $3000 ಎಂಟರ್ ಮಾಡಿದಾಗ ಸೊ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ ಮಿನಿಮಮ್ ಡೆಪಾಸಿಟ್ ಎಷ್ಟು ಮಾಡ್ತೀವಿ, $3000 ಡೆಪಾಸಿಟ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ಕಂಟಿನ್ಯೂ ಮಾಡಬೇಕು. ಕನ್ಫರ್ಮೇಶನ್ ಮೆಸೇಜ್ ಬರುತ್ತೆ. ಸೊ ಕನ್ಫರ್ಮ್ ಅಂತ ಮಾಡಿದಾಗ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದಾಗ ಈ ತರ ಒಂದು ವಿಂಡೋ ನಮ್ಗೆ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ, ಸೊ ಇಲ್ಲಿ ನಾವು ಏನ್ ಮಾಡ್ಬೇಕಾಗುತ್ತೆ, ನಮ್ಮ UPI ID ಇರುತ್ತಲ್ಲ, ಸೊ ಫೋನ್ ಪೇ ಆಗಿರ್ಬೋದು, ಗೂಗಲ್ ಪೇ ಆಗಿರ್ಬೋದು, UPI ID ನ ಎಂಟರ್ ಮಾಡ್ತೀವಿ. ಓಕೆನಾ, ಸೊ UPI ID ನ ಎಂಟರ್ ಮಾಡಿ ಪೇ $3000 ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಮಗೆ ಒಂದು ನಾರ್ಮಲ್ ಮೆಸೇಜ್ ಬರುತ್ತೆ. ನಾರ್ಮಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ನಮ್ಮ ಫೋನ್ ಪೇ ಆಗಿರ್ಲಿ ಗೂಗಲ್ ಪೇ ಆಗಿರ್ಲಿ ಆಟೋಮೆಟಿಕ್ಲಿ ಅಲ್ಲಿ ಲಿಂಕ್ ಹೋಗುತ್ತೆ. ಸೊ ಅಲ್ಲಿ ನಾವೇನ್ ಮಾಡ್ಬೋದು, ಪೇನ ಮಾಡ್ಬೋದು. ಸೊ ಅಲ್ಲಿ ಪೇ ಮಾಡಿದ ತಕ್ಷಣ ನಮ್ಗೆ ಏನಾಗುತ್ತೆ, ಇಲ್ಲಿ 10 ರಿಂದ 15 ನಿಮಿಷ ಬಿಟ್ಟು ನಮಗೆ ಶೋ ಆಗುತ್ತೆ ಅಮೌಂಟ್ ಡೆಪಾಸಿಟ್ ಆಗಿದೆಯಲ್ಲ ಅಂತ. ನಾವು ಅದನ್ನ ಏನ್ ಮಾಡ್ಬೋದು, ಇಲ್ಲಿ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಅಲ್ಲೂ ಕೂಡ ನಾವು ಇಲ್ಲಿ ನೋಡಬಹುದು. ಅದು ಆಕ್ಚುಲಿ ನಮ್ಗೆ ಮೆಸೇಜ್ ಬರುತ್ತೆ. ಓಕೆನಾ, ನಾರ್ಮಲ್ ಮೆಸೇಜ್ ಬರುತ್ತೆ. ನಾರ್ಮಲ್ ಮೆಸೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ನಾವು ಗೂಗಲ್ ಪೇ ಮತ್ತೆ ಅಥವಾ ಫೋನ್ ಪೇಗೆ ಡೈರೆಕ್ಟ್ ಆಗಿ ಅಲ್ಲಿ ನಾವು ಪೇನ ಮಾಡಬಹುದು. ಸೊ ಪೇ ಮಾಡಿ ಒಂದು 10 ರಿಂದ 15 ನಿಮಿಷ ಆದ್ಮೇಲೆ ಸೊ ನಮ್ಗೆ ಇಲ್ಲಿ ಹೇಳುತ್ತೆ, ಮೊದಲೇ ನಮ್ಗೆ ಇಲ್ಲಿ ಶೋ ಆಗುತ್ತೆ. ಸೊ ಇಲ್ಲಿ ಹೇಳುತ್ತೆ ಇನ್ಸ್ಟೆಂಟ್ ಆರ್ 45 ಮಿನಿಟ್ ಅಂತ ಹೇಳುತ್ತೆ. ಇನ್ಸ್ಟೆಂಟ್ ಕೂಡ ಆಗ್ಬೋದು ಅಥವಾ 45 ನಿಮಿಷದ ಒಳಗಡೆ ನಮ್ಗೆ ಏನಾಗುತ್ತೆ, ಅಮೌಂಟ್ ಡೆಪಾಸಿಟ್ ಆಗುತ್ತೆ. ಸೊ ಡೆಪಾಸಿಟ್ ಆಗಿರೋ ಅಮೌಂಟ್ ನಮ್ಗೆ ಇಲ್ಲಿ ಏನಾಗುತ್ತೆ, ಸೊ ಟ್ರಾನ್ಸಾಕ್ಷನ್ ಹಿಸ್ಟ್ರಿ ಬಂದಾಗ ಸೊ ಇಲ್ಲಿ ಕನ್ಫರ್ಮ್ ಅಂತ ಬಂದಿರುತ್ತೆ ಅಥವಾ ಡನ್ ಅಂತ ಏನೋ ಒಂದು ಬಂದಿರುತ್ತೆ. ಕ್ರೆಡಿಟ್ ಆಗಿರೋ ಅಮೌಂಟ್ ನಮ್ಗೆ ಈ ಒಂದು ಏರಿಯಾದಲ್ಲಿ ಶೋ ಆಗುತ್ತೆ. ಇಲ್ಲಿ ಏನು 00 ಇದೆಯಲ್ಲ, ಈ ಒಂದು ವಾಲೆಟ್ ಅಲ್ಲಿ ನಮ್ಗೆ ಇಲ್ಲಿ ಅಮೌಂಟ್ ಶೋ ಆಗುತ್ತೆ. ಸೊ ಇನ್ನ ಸೇಮ್ ವಿಡ್ರಾ ಪ್ರೋಸೆಸ್ ಯಾವ ತರ ಇದೆ, ವಿಡ್ರಾ ಮೇಲೆ ಕ್ಲಿಕ್ ಮಾಡಿದ್ರೆ ಆನ್ಲೈನ್ ಬ್ಯಾಂಕ್ ಅಂತ ಇದೆ. ಓಕೆನಾ, ನಾನು ಇದರಿಂದಾನೇ ಮಾಡೋದು. ಆನ್ಲೈನ್ ಬ್ಯಾಂಕ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ನಾವು ಎಷ್ಟು ಅಮೌಂಟ್ ವಿಡ್ರಾ ಮಾಡಬೇಕಾಗಿದೆ ಆ ಒಂದು ಅಮೌಂಟ್ ನಾವು ಇಲ್ಲಿ ಹಾಕಬಹುದು. ಮಿನಿಮಮ್ ನಾವು
1349 ಇಂದ ಮ್ಯಾಕ್ಸ್ 88,109 ವರೆಗೂ ನಾವೇನ್ ಮಾಡ್ಬೋದು ಅಮೌಂಟ್ ನ ವಿಡ್ರಾ ಮಾಡ್ಕೊಳ್ಬಹುದು. ಸೊ ನಾನಿಲ್ಲಿ 1500 ಹಾಕ್ತೀನಿ, ಇಲ್ಲಿ ಕಂಟಿನ್ಯೂ ಮಾಡ್ತೀನಿ. ಓಕೆನಾ. ಸೊ ಇಲ್ಲಿ ಅಮೌಂಟ್ ಇಲ್ಲ, ಸೊ ಜೀರೋ ಇದೆ, ಹಾಗಾಗಿ ಇಲ್ಲಿ ಆಪ್ಷನ್ಸ್ ಬರ್ತಾ ಇಲ್ಲ. ಇಲ್ಲಾಂದ್ರೆ ಆಪ್ಷನ್ಸ್ ಬರುತ್ತೆ. ಇಲ್ಲಿ ಕಂಟಿನ್ಯೂ ಮಾಡಿದ್ರೆ ಅದು ಆಟೋಮೆಟಿಕಲಿ ಏನಾಗುತ್ತೆ ನಮಗೆ ರೀಡೈರೆಕ್ಟ್ ಆಗುತ್ತೆ, ಅಥವಾ ಇಲ್ಲಿ ನಮ್ಮ ಮೊಬೈಲ್ ನಂಬರ್ನ ಕೇಳುತ್ತೆ. ಓಕೆನಾ. ನಮ್ಮ ಯಾವ ಒಂದು UPI ID ಲಿಂಕ್ ಇದೆಯೋ ಆ ಮೊಬೈಲ್ ನಂಬರ್ ಕೇಳುತ್ತೆ. ಮೊಬೈಲ್ ನಂಬರ್ ಹಾಕಿ ಕ್ಲಿಕ್ ಮಾಡಿದ್ರೆ OTP ಬರುತ್ತೆ. OTP ನ ಹಾಕಿದ್ರೆ ಆಟೋಮೆಟಿಕಲಿ ನಮ್ಮ ಅಮೌಂಟ್ ಏನಾಗುತ್ತೆ ನಮ್ಮ ಬ್ಯಾಂಕ್ಗೆ ಕ್ರೆಡಿಟ್ ಆಗುತ್ತೆ. ಇದು ಸಿಂಪಲ್ ಆಗಿದೆ ಡಿಪಾಸಿಟ್ ಮತ್ತೆ ವಿಡ್ರಾ. ಸೊ ಇನ್ನ ಇದಾದ್ಮೇಲೆ ನೆಕ್ಸ್ಟ್ ನಾವು ಟ್ರೇಡ್ ನ ಇದರಲ್ಲಿ ಯಾವ ತರ ಮಾಡಬಹುದು. ಓಕೆ, ಟ್ರೇಡ್ ಯಾವ ತರ ಮಾಡಬಹುದು ಅಂದ್ರೆ ಇಲ್ಲಿ ಬಂದ್ರೆ ನಮಗೆ ಫಿಕ್ಸ್ ಡಾಕ್ಸ್ ಕಾಣಿಸುತ್ತೆ. ಓಕೆನಾ. ಈ ಡಾಕ್ಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಎಕ್ಸ್ನೆಸ್ ಟರ್ಮಿನಲ್ ಅಂತ ನಮಗೆ ಆಪ್ಷನ್ ಬರುತ್ತೆ. ಎಕ್ಸ್ನೆಸ್ ಟರ್ಮಿನಲ್ ಮೇಲೆ ಒಂದು ನಾವು ಕ್ಲಿಕ್ ಮಾಡಿದ್ರೆ ಈ ತರ ಒಂದು ಚಾರ್ಟ್ ಇಲ್ಲಿ ಓಪನ್ ಆಗುತ್ತೆ. ಓಕೆನಾ. ಇಲ್ಲಿ ಗಮನಿಸಬಹುದು, ಈ ಕಡೆ ವಾಚ್ ಲಿಸ್ಟ್ ಇದೆ, ನಮ್ಮ ಅಮೌಂಟ್ ಎಷ್ಟಿದೆ ಅನ್ನೋದು ಇಲ್ಲಿ ಗೊತ್ತಾಗುತ್ತೆ. ಇದು ಡೆಮೋ ಅಮೌಂಟ್ ಇದೆ. ಓಕೆನಾ. ಡೆಮೋ ಅಕೌಂಟ್ ಇದೆ. ಸೊ ನಾವು ರಿಯಲ್ ಅಕೌಂಟ್ ಬೇಕಾದ್ರೆ ನಾವು ಏನ್ ಮಾಡೋದು, ಇಲ್ಲ ಜಸ್ಟ್ ಪ್ಯಾಡ್ ಅಲ್ಲಿ ಕ್ಲಿಕ್ ಮಾಡಿ ರಿಯಲ್ ಅಕೌಂಟ್ ಅಂತ ಇರುತ್ತೆ ಕೆಳಗೆ, ರಿಯಲ್ ಅಕೌಂಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ರಿಯಲ್ ಅಕೌಂಟ್ ಅಲ್ಲಿ ಬರುತ್ತೆ. ಇಲ್ಲಿ ಬೈಯಿಂಗ್ ಆಪ್ಷನ್ ಇದೆ, ಇಲ್ಲಿ ಬೈಯಿಂಗ್ ಆಪ್ಷನ್ ಇದೆ. ಇಲ್ಲ ನಿಮ್ ಸೆಲ್ಲಿಂಗ್ ಬರುತ್ತೆ ಅಂತ ಅನ್ಸಿದ್ರೆ ಸೆಲ್ ಮಾಡಿದ್ರೆ ಸೆಲ್ಲಿಂಗ್ ಬರುತ್ತೆ. ಜಸ್ಟ್ ತುಂಬಾ ಸಿಂಪಲ್ ಆಗಿದೆ ಬೈಯಿಂಗ್ ಮತ್ತೆ ಸೆಲ್ಲಿಂಗ್. ಸೊ ಇನ್ನ ಇದಾದ್ಮೇಲೆ ಇಲ್ಲಿ ಪಾಯಿಂಟ್ಸ್ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡಬಹುದು. ಬಿಟ್ಕಾಯಿನ್ ಅಲ್ಲಿ ತೋರಿಸೋಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮ್ಗೆ ಏನ್ ಮಾಡ್ತೀನಿ, ಯೂರೋ USD ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ಸದ್ಯಕ್ಕೆ ಯೂರೋ USD ಅಲ್ಲಿ ಕ್ಲೋಸಿಂಗ್ ಆಗಿದೆ 1 ಪಾಯಿಂಟ್. ಯೂರೋ USD ಏನಾಗಿದೆ ಇಲ್ಲಿ ಕ್ಲೋಸ್ ಆಗಿದೆ. ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಇಲ್ಲಿ ವಿಡಿಯೋನ ನೋಡಿ. ಇಲ್ಲಿ ಬಿಗಿನರ್ಸ್ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಆದ್ರೆ ತುಂಬಾ ಈಸಿಯಾಗಿ ಸಾಲ್ವ್ ಮಾಡ್ತೀನಿ ನಾನು ಇದನ್ನ. ಓಕೆನಾ. 1 ಡೆಸಿಮಲ್ ಅಂದ್ರೆ ಪಾಯಿಂಟ್. ಓಕೆನಾ. 1.05375 ಇದೆ. ಓಕೆ. ಸೊ ಇಲ್ಲಿ ಎಷ್ಟು ಸಂಖ್ಯೆಗಳಿದೆ ಈ ಪಾಯಿಂಟ್ ಇಂದ, ಈ ಪಾಯಿಂಟ್ 1 ಪಾಯಿಂಟ್ ಬಿಡಿ. ಓಕೆನಾ. 1 ಪಾಯಿಂಟ್ ಬಿಟ್ಟ ಮೇಲೆ ಈ ಕಡೆ ಸಂಖ್ಯೆಗಳು ಎಷ್ಟಿದೆ, 1 2 3 4 5. ಓಕೆನಾ. 5 ಡಿಜಿಟ್ಸ್ ಇಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸೊ 5 ಡಿಜಿಟ್ಸ್ ಅಲ್ಲಿ ನಮಗೆ ಲಾಸ್ಟ್ ಅಲ್ಲಿರೋ ಈ ಒಂದು ಡಿಜಿಟ್ಸ್ ನಮಗೆ ಬೇಡ. ಓಕೆ, ಲಾಸ್ಟ್ ಅಲ್ಲಿರೋ ಈ ಒಂದು ಡಿಜಿಟ್ಸ್ ನಮಗೆ ಬೇಡ. ಈ ಡಿಜಿಟ್ಸ್ ನಾವೇನ್ ಮಾಡೋಣ, ಕ್ಯಾನ್ಸಲ್ ಮಾಡೋಣ. ಇದು ನಮ್ಗೆ ಏನು ಕೆಲಸಕ್ಕಿಲ್ಲ. ಓಕೆ, ಏನು ಕೆಲಸಕ್ಕಿಲ್ಲ ಇದನ್ನ ನಾವು ಡಿಲೀಟ್ ಮಾಡೋಣ. ಇವಾಗ ಎಷ್ಟು ಡಿಜಿಟ್ಸ್ ಉಳಿದಿದೆ, 1 2 3 4. ಓಕೆನಾ. ಈ 4 ಡಿಜಿಟ್ಸ್ ಮಾತ್ರ ನಮಗೆ ತುಂಬಾ ಯೂಸ್ಫುಲ್ ಇದೆ. ಹೆಂಗಂದ್ರೆ ಇಲ್ಲಿ ನಾವು ಬ್ಯಾಂಕ್ ನಿಫ್ಟಿನ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಪಾಯಿಂಟ್ಸ್ ಆಗಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಓಕೆನಾ. ಇಲ್ಲಿ ನಾವು ಪಾಯಿಂಟ್ಸ್ ಅಂತ ಅನ್ನಲ್ಲ, ಇದನ್ನ ಟಿಪ್ಸ್ ಅಂತ ಕರಿತೀವಿ. ಟಿಪ್ಸ್ ಅಂತ ಕರಿತೀವಿ. ಹೆಂಗ್ ಕ್ಯಾಲ್ಕುಲೇಟ್ ಮಾಡ್ಬೇಕು, ಹೆಂಗ್ ಕೌಂಟ್ ಮಾಡ್ಬೇಕು, ಕೌಂಟ್ ಮಾಡ್ಬೇಕಂದ್ರೆ ಸದ್ಯಕ್ಕೆ ಎಲ್ಲಿ ಕ್ಲೋಸ್ ಆಗಿದೆ, ಅದು 0.537 ಅಲ್ಲಿ ಕ್ಲೋಸ್ ಆಗಿದೆ. ಈಗ ಇದೇನಾಗುತ್ತೆ, ಇಲ್ಲಿಂದ ಮೂವ್ ಆಗುತ್ತೆ ಅಂತ ಅನ್ಕೊಳ್ಳಿ. ಇವತ್ತು ಹಾಲಿಡೇ ಇದೆ, ಸೊ ಮಾರ್ಕೆಟ್ ಕ್ಲೋಸ್ ಇದೆ. ಓಕೆನಾ. ಸೊ ಮೂವ್ ಆಗುತ್ತೆ ಅಂತ ಅನ್ಕೊಳ್ಳಿ. ಎಷ್ಟು ಮೂವ್ ಆಗುತ್ತೆ, ಇಲ್ಲಿಂದ 1.053x ಮೂವ್ ಆಯ್ತು. ಸೊ ಎಷ್ಟು ಪಾಯಿಂಟ್ ಮೂವ್ ಆಯ್ತು ಇಲ್ಲಿ, 1 ಪಾಯಿಂಟ್. ಓಕೆನಾ. ಇದನ್ನ ನಾವೇನಂತ ಕರಿತೀವಿ, ಇದನ್ನ ಪಿಪ್ಸ್ ಅಂತ ಕರಿತೀವಿ. 1 ಪಾಯಿಂಟ್ ಮೂವ್ ಆಗಿದೆ, ಇದನ್ನ ನಾವು ಪಿಪ್ಸ್ ಅಂತ ಕರಿತೀವಿ. ಇಲ್ಲಿಂದ 1.0547 ಇಲ್ಲಿ ಇದಕ್ಕೆ ಎಷ್ಟು ಡಿಫರೆನ್ಸ್ ಆಯ್ತು, ಈಗ 10 ಪಾಯಿಂಟ್ಸ್ ಡಿಫರೆನ್ಸ್ ಆಗಿದೆ. ಸೊ ಇದು ನಾವು 10 ಪಿಪ್ಸ್ ಅಂತ ಕರಿತೀವಿ. 10 ಪಿಪ್ಸ್ ಅಂತ ಕರಿತೀವಿ. ಸೊ ಯಾವಾಗಲೂ ನಾವು ಲಾಸ್ಟ್ 2 ಡಿಜಿಟ್ಸ್ ಇನ್ಕ್ರೀಸ್ ಡಿಕ್ರೀಸ್ ಆಗ್ತಾ ಇರುತ್ತಲ್ಲ, ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕಾಗುತ್ತೆ. ಇದರ ಮೇಲೆ ನಮ್ಮ ಪ್ರಾಫಿಟ್ ಮತ್ತೆ ಲಾಸ್ ನಡೀತಾರೆ. ಸೊ ಇದು ಯಾವ್ದ್ರಲ್ಲಿ, ಯೂರೋ USD ಅಲ್ಲಿ. ಇನ್ನ ಬಿಟ್ಕಾಯಿನ್ ಅಲ್ಲಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ, ಬಿಟ್ಕಾಯಿನ್ ಅಲ್ಲಿ ಸೇಮ್ ಆಸ್ ನಾವು ಬ್ಯಾಂಕ್ ನಿಫ್ಟಿಯಲ್ಲಿ ಯಾವ ತರ ಕ್ಯಾಲ್ಕುಲೇಟ್ ಮಾಡ್ತೀವಿ ಅದೇ ತರ ಮಾಡ್ತೀವಿ. ಯಾಕಂದ್ರೆ ಇಲ್ಲಿ ಡೈರೆಕ್ಟ್ ನಮ್ ಬಿಟ್ಕಾಯಿನ್ ಎಷ್ಟಿದೆ, ಇವಾಗ 90,000 ನಡೀತಾ ಇದೆ. ಸೊ ನಮ್ಗೆ ಇಲ್ಲಿ ಡೈರೆಕ್ಟ್ ನಾವು ಇಲ್ಲೇ ನಮ್ಗೆ ಗೊತ್ತಾಗುತ್ತೆ. 90,000 ಇದ್ದಲ್ಲಿ ಇವಾಗ ಸದ್ಯಕ್ಕೆ ನೋಡಿ ನಡೀತಾ ಇದೆ. ಓಕೆನಾ. ಸದ್ಯಕ್ಕೆ ನಮ್ಗೆ ಎಷ್ಟಿದೆ, 90,505. ಓಕೆನಾ. 505ರಿಂದ 6. ಸೊ ಇಲ್ಲಿ ಪಾಯಿಂಟ್ಸ್ ನಮ್ಗೆ ಡೈರೆಕ್ಟ್ ಇಲ್ಲಿ ಗೊತ್ತಾಗುತ್ತೆ, ಫಿಪ್ಸ್ ನಮಗೆ ಗೊತ್ತಾಗುತ್ತೆ. ಓಕೆ, ನಾವೇನ ಫಿಪ್ಸ್ ಅಂತ ಕರಿತೀವಿ. ನಿಮ್ಗೆ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದ್ದೀನಿ. ಇದರಲ್ಲಿ ಇನ್ನೊಂದು ಇನ್ಸ್ಟ್ರೂಮೆಂಟ್ಸ್ ಇದೆ, ಯಾವ್ದಪ್ಪ ಅಂದ್ರೆ USIL. ಓಕೆನಾ. ಸೊ USIL ಯಾವ್ದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ, ಇಲ್ಲಿ ನೋಡಿ. ಆಗ್ಲೇ ಯಾವ್ದ್ರಲ್ಲಿ ಫಸ್ಟ್ ಯಾವ್ದ್ರಲ್ಲಿ ನೋಡಿದ್ವಿ ನಾವು, ಫಸ್ಟ್ ಯೂರೋ USD ಅಲ್ಲಿ ನೋಡಿದ್ವಿ. ಒಂದೇ ಡಿಜಿಟ್ ಇದೆ ನಮ್ಗೆ. ಓಕೆನಾ. 1 ಡಿಜಿಟ್ ಆದ್ಮೇಲೆ ಡೆಸಿಮಲ್ ಇದೆ. ಓಕೆ, ಅದನ್ನ ಇಲ್ಲಿ ಬಿಟ್ಕಾಯಿನ್ ಅಲ್ಲಿ ಯಾವ ತರ ಇದೆ, 90,000. ಸೊ ಡೈರೆಕ್ಟ್ಲಿ ನಮ್ಗೆ ಇಲ್ಲಿ 4 ರಿಂದ 5 ಡಿಜಿಟ್ ನಮಗೆ ಕಾಣಿಸುತ್ತೆ. ಇನ್ನ USIL ಅಲ್ಲಿ ಗಮನಿಸಿದ್ರೆ ನೋಡಿ ಯಾವ ತರ ಇದೆ. USIL ಅಲ್ಲಿ 2 ಡಿಜಿಟ್ ಇದೆ ಫಸ್ಟ್ ಅಲ್ಲಿ. USIL ಅಲ್ಲಿ 2 ಡಿಜಿಟ್ಸ್ ಇದೆ. 2 ಡಿಜಿಟ್ಸ್ ಆದ್ಮೇಲೆ ಲಾಸ್ಟ್ ಅಲ್ಲಿ 3 ಡಿಜಿಟ್ಸ್ ಇದೆ. ಯಾವಾಗ, ಡೆಸಿಮಲ್ ಆದ್ಮೇಲೆ. ಓಕೆನಾ. 905 ಇದೆ. 905 ಮೇಲೆ ಕ್ಲೋಸ್ ಆಗಿದೆ. ರೈಟ್. ಸೊ ಇಲ್ಲಿ ನಾವು ಯಾವ ತರ ಇದನ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ, ಆಗ್ಲೇ ನಮ್ಗೆ ಇಲ್ಲಿ ಯೂರೋ USD ಅಲ್ಲಿ 5 ಡಿಜಿಟ್ಸ್ ಇತ್ತು. ಓಕೆ, ಬಿಟ್ಕಾಯಿನ್ ಅಲ್ಲಿ ಡೈರೆಕ್ಟ್ ನಮಗೆ ಪಾಯಿಂಟ್ಸ್ ಸಿಗ್ತಾ ಇದೆ. ಸೊ ಇಲ್ಲಿ USIL ಅಲ್ಲಿ 2 ಡಿಜಿಟ್ಸ್ ಆದ್ಮೇಲೆ ಡಿಸೆಂಬರ್ ಆದ್ಮೇಲೆ 3 ಡಿಜಿಟ್ಸ್ ಇದೆ. ಓಕೆ,
ಸೊ ಇಲ್ಲಿ ನಾವು ಯಾವ ತರ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಲಾಸ್ಟ್ ಇದರಲ್ಲಿ 3 ಏನು ಡಿಜಿಟ್ಸ್ ಇದೆಯೋ ಇದನ್ನ ನಾವು ಕ್ಯಾನ್ಸಲ್ ಮಾಡ್ಬೇಕು. ಇದು ನಮ್ಮ ಏನು ಯೂಸ್ ಇಲ್ಲ. ಓಕೆ, ಇದು ನಮ್ ಕೆಲಸಕ್ಕೆ ಬರಲ್ಲ ಇದೇನು. ನಾನು ಕ್ಯಾನ್ಸಲ್ ಮಾಡಿದ್ಮೇಲೆ ಉಳಿದಷ್ಟು 2 ಡಿಜಿಟ್ಸ್. ಓಕೆ, ಸೊ 2 ಡಿಜಿಟ್ಸ್ ಉಳಿದೆ. ಇಲ್ಲಿಂದ ಏನಾಗುತ್ತೆ, ಮಾರ್ಕೆಟ್ ಮೇಲೆ ಹೋಯ್ತು ಅಂತ ಅನ್ಕೊಳ್ಳಿ. 905 ಇಂದ ಇದೇನಾಗುತ್ತೆ, ಮಾರ್ಕೆಟ್ 66.95 ಆಗುತ್ತೆ. ಸೊ ಇಲ್ಲಿ ನಮ್ಗೆ ಎಷ್ಟು ಪಾಯಿಂಟ್ ಸಿಕ್ಕಂಗಾಯ್ತು? ಸೊ ಇಲ್ಲಿ ನಮಗೆ 2 ಟಿಪ್ಸ್. ಓಕೆನಾ, 2 ಟಿಪ್ಸ್ ಅಂತ ಸಿಕ್ಕಂಗಾಗುತ್ತೆ. ಓಕೆನಾ, ಸೊ 66.99 ಆದ್ರೆ ಇಲ್ಲಿ ಎಷ್ಟು ಪಾಯಿಂಟ್ ಸಿಕ್ತು? ಇಲ್ಲಿ ನಮಗೆ 9 ಟಿಪ್ಸ್ ಸಿಕ್ಕಂಗಾಯ್ತು. ಇದ್ರ ಮೇಲೆ ನಾವೇನ್ ಮಾಡ್ತೀವಿ, ಪಾಯಿಂಟ್ಸ್ ನಾವಿಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇನ್ನ ಇದ್ರ ಜೊತೆ ಲಾಗ್ ಸೈಜ್, ಓಕೆ, ಮತ್ತೆ ಪಾಯಿಂಟ್ಸ್. ಓಕೆನಾ, ಲಾಗ್ ಸೈಜ್ ಮತ್ತೆ ಪಾಯಿಂಟ್ಸ್ ಆರ್ ಟಿಪ್ಸ್ ಯಾವ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಎಷ್ಟು ಪಾಯಿಂಟ್ ಮೇಲೆ ಹೋದ್ರೆ ಲಾಕ್ ಅಲ್ಲಿ ನಮಗೆ ಎಷ್ಟು ಪ್ರಾಫಿಟ್ ಆಗುತ್ತೆ. ಸೊ ಇದನ್ನ ನಾವೇನ್ ಮಾಡೋಣ, ತಿಳ್ಕೊಳ್ಳೋಣ. ವಿಡಿಯೋ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ತಾ ಇದೀನಿ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆನಾ, ನಿಮ್ಮ ಎಕ್ಸ್ಪೀರಿಯನ್ಸ್ ಆದಂಗೆ ನಿಮ್ಗೆ ಇದರಲ್ಲಿ ಗೊತ್ತಾಗುತ್ತೆ. ಸೊ ಈಗ ನಾವು ಇದರಲ್ಲಿ ಲಾಕ್ ಸೈಜ್ ಆಗಿ ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಇದರಲ್ಲಿ ನಮಗೆ ಕ್ವಾಂಟಿಟಿ ಎಲ್ಲ ಸಿಗಲ್ಲ. ಲಾಕ್ ಸೈಜ್ ಅಲ್ಲಿ ನಾವು ಇದರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಲಾಕ್ ಸೈಜ್ ಯಾವ ತರ ಇರುತ್ತೆ? 3 ತರ ಲಾಕ್ ಸೈಜ್ ಇರುತ್ತೆ. 3 ತರ ಲಾಕ್ ಸೈಜ್ ಇರುತ್ತೆ. ಫಸ್ಟ್ ಒನ್ ಸ್ಟ್ಯಾಂಡರ್ಡ್. ಸೊ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ನಮಗೆ ಡೈರೆಕ್ಟ್ಲಿ ಇಲ್ಲಿ 1 ಲಾಕ್ ಸಿಗುತ್ತೆ. ಡೈರೆಕ್ಟ್ಲಿ ನಮಗೆ 1 ಲಾಕ್ ಸಿಗುತ್ತೆ. ಸೆಕೆಂಡ್ ಒನ್ ಬರುತ್ತೆ ಮಿನಿ. ಇದರಲ್ಲಿ ನಮಗೆ 0.1 ಲಾಕ್ ಸೈಜ್ ಸಿಗುತ್ತೆ ಮಿನಿಮಮ್. ಥರ್ಡ್ ಒನ್ ಬರುತ್ತೆ ಮೈಕ್ರೋ. ಇದರಲ್ಲಿ ನಮಗೆ 0.01 ಲಾಕ್ ಸೈಜ್ ಮಿನಿಮಮ್ ಆಗಿ ಬೈ ಮಾಡ್ಲಿಕ್ಕೆ ಅಥವಾ ಸೆಲ್ ಮಾಡ್ಲಿಕ್ಕೆ ಸಿಗುತ್ತೆ. ಈಗ ಎಕ್ಸಾಂಪಲ್ ಆಗಿ ನೀವು ಇಲ್ಲಿ ಪ್ರಾಫಿಟ್ ಯಾವ ತರ ಆಗುತ್ತೆ ಅಂತ ನಾವು ಇಲ್ಲಿ ತಿಳ್ಕೊಂಡು, ಎಕ್ಸಾಂಪಲ್ ಆಗಿ ನೀವೇನ್ ಮಾಡಿದ್ರಿ, ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ಟ್ರೇಡ್ ನ ತಗೊಂಡಿದ್ರಿ. 1 ಲಾಕ್ ನ ನೀವು ತಗೊಂಡಿದ್ರಿ. ಸ್ಟ್ಯಾಂಡರ್ಡ್ ಅಕೌಂಟ್ ಅಂದ್ರೆ 1 ಲಾಕ್ ನ ನೀವು ತಗೊಂಡಿದ್ರಿ. 1 ಲಾಕ್ ಅನ್ನು ನೀವು ತಗೊಂಡಿದ್ದಾಗ ನಿಮ್ಗೆ 1 ಪಾಯಿಂಟ್ ಮೂವ್ ಆದ್ರೆ ಎಷ್ಟು ಪ್ರಾಫಿಟ್ ಇಲ್ಲಿ ಆಗುತ್ತೆ? ಈಗ ನೀವು ಇಲ್ಲಿ ಸ್ಟ್ಯಾಂಡರ್ಡ್ ಅಕೌಂಟ್ ಅಲ್ಲಿ ಟ್ರೇಡ್ ನ ಮಾಡ್ತಾ ಇದ್ರಿ. ಒಂದು ಲಾಕ್ ನ ನೀವು ತಗೊಂಡಿದ್ರಿ. 1 ಲಾಕ್ ನ ನೀವು ತಗೊಂಡಿದ್ದಾಗ ಇಲ್ಲಿ ಏನಾಗ್ತದೆ, ಮಾರ್ಕೆಟ್ ಇಲ್ಲಿ ಓಡ್ತಾ ಇದೆ, ನೋಡ್ತಾ ಇದ್ದೀರಾ? 90,000 ಎಷ್ಟಿದೆ? 201, 90,215, 90,232 ಈ ತರ ಮಾರ್ಕೆಟ್ ಅಲ್ಲಿ ಓಡಾಡ್ತಾ ಇದೆ. ಓಕೆ, ಇಲ್ಲಿ ನೀವೇನಾಗುತ್ತೆ, 1 ಲಾಕ್ ನ ತಗೊಂಡಿದ್ರಿ. ಜಸ್ಟ್ ಇಲ್ಲಿ 1 ಪಿಪ್ ಅಪ್ ಆರ್ ಡೌನ್ ಆಗುತ್ತೆ. ಓಕೆನಾ, 1 ಪಿಪ್ ಅಪ್ ಆರ್ ಡೌನ್. ಎಕ್ಸಾಂಪಲ್ ಆಗಿ ಈಗ ನೋಡಿ, 1 ಪಿಪ್ ಅಂದ್ರೆ ಸದ್ಯಕ್ಕೆ 90,100 ಅಲ್ಲಿ ಇದೆ ಅಂತ ಅನ್ಕೊಳ್ಳಿ. ಓಕೆನಾ, 90,100 ಅಲ್ಲಿ ಇದೆ. ಇದೇನಾಗುತ್ತೆ 90,101 ಆಗುತ್ತೆ. ಓಕೆನಾ, 101 ಆದಾಗ ಇಲ್ಲಿ ನಿಮ್ಗೆ ಪ್ರಾಫಿಟ್ ಎಷ್ಟಾಗುತ್ತೆ? ಇಲ್ಲಿ ನಿಮ್ಗೆ ಪ್ರಾಫಿಟ್ ಎಷ್ಟಾಗುತ್ತೆ ಅಂದ್ರೆ $10. ಇದು INR ಅಲ್ಲ. ಓಕೆನಾ, $10 ನಿಮ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಜಸ್ಟ್ 1 ಪಿಪ್ ಮೇಲೆ ಹೋದ್ರೆ, ಅದು 1 ಪಿಪ್ ಕೆಳಗಂದ್ರೆ ಜಸ್ಟ್ 1 ಪಾಯಿಂಟ್ ಕೆಳಗೆ ಬಂದ್ರೆ ಅಂದ್ರೆ 90,099. 90,099 ಅಂದ್ರೆ ಸೇಮ್ $10 ಲಾಸ್ ಆಗುತ್ತೆ. 90,101 ಹೋದ್ರೆ $10 ಪ್ರಾಫಿಟ್ ಆಗುತ್ತೆ. ಇದು ಸ್ಟ್ಯಾಂಡರ್ಡ್ ಲಾಕ್ ಅಲ್ಲಿ. ಇನ್ನ ನೀವು ಮಿನಿ ಲಾಕ್ ತಗೊಂಡಿದ್ದೀರ ಅಂತ ಅನ್ಕೊಳ್ಳಿ, 0.01. ಓಕೆನಾ, 0.01 ತಗೊಂಡ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ? ಸೇಮ್ 90,100 ಇದೆ. 90,101 ಅಂದ್ರೆ 1 ಪಾಯಿಂಟ್ ಮೇಲೆ ಹೋದ್ರೆ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದ್ರೆ $1 ಪ್ರಾಫಿಟ್ ಆಗುತ್ತೆ. $1 ನಿಮ್ಗೆ ಪ್ರಾಫಿಟ್ ಆಗುತ್ತೆ. ಯಾವಾಗ? ಜಸ್ಟ್ 1 ಟಿಪ್ಸ್ ಮೇಲೆ ಹೋದಾಗ. ಓಕೆನಾ, ಯಾವಾಗ ನೀವು 0.01 ಲಾಕ್ ತಗೊಂಡಿದ್ದಾಗ. ಇನ್ನ ಮೈಕ್ರೋ ಲಾಕ್ ಅಂದ್ರೆ 0.01 ತಗೊಂಡಿರ್ತೀರ. 0.01 ತಗೊಂಡಿದ್ದಾಗ ಇಲ್ಲಿ ನಿಮ್ಗೆ ಎಷ್ಟು ಪ್ರಾಫಿಟ್ ಆಗುತ್ತೆ ಅಂದ್ರೆ 0.1. ಇದನ್ನ ನಾವು ಸೆಂಟ್ ಅಂತ ಕರಿತೀವಿ ಅಥವಾ USD ಅಂತ ಏನೋ ಕರಿತೀವಿ. ಓಕೆನಾ, 0.1 ನಮ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. 0.1 ನಮ್ಗೆ ಇಲ್ಲಿ ಪ್ರಾಫಿಟ್ ಆಗುತ್ತೆ. ಸೊ ಈ ತರ ನಾವೇನ್ ಮಾಡ್ತೀವಿ, ಟಿಪ್ಸ್ ಮೇಲೆ ನಾವು ಇಲ್ಲಿ ಪ್ರಾಫಿಟ್ ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ವಿಡಿಯೋ ಕ್ಲಿಯರ್ ಆಗ್ತಾ ಇದೆ ಅಂತ ಅನ್ಕೊಳ್ತೀನಿ. ಕ್ಲಿಯರ್ ಆಗ್ತಾ ಇದ್ರೆ ಸೊ ಕಾಮೆಂಟ್ ಸೆಕ್ಷನ್ ಅಲ್ಲಿ ಮೆಸೇಜ್ ಹಾಕಿ. ಓಕೆನಾ, ಸೊ ಹಂಗೆ ಒಂದು ಸ್ಮಾಲ್ ವಿಷಯ ಹೇಳ್ತೀನಿ. ಏನಪ್ಪಾ ಅಂದ್ರೆ, ಟ್ರೇಡರ್ಸ್ ಗಾಗಿ ನಾವು ಒಂದು 5 days ಮೆಡಿಕೇಶನ್ ಕ್ಯಾಂಪ್ ನ ಅರೇಂಜ್ ಮಾಡಿದೀವಿ. ಓಕೆನಾ, ಸೊ ಸಾಧ್ಯ ಆದಷ್ಟು ಜಾಯ್ನ್ ಆಗಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರೂ ಲಾಸ್ ಅಲ್ಲಿ ಇದೀರಿ. ಓಕೆನಾ, ಸೊ ಹೊಸಬ್ರು ಬರ್ತಾ ಇದ್ರಿ, ಲಾಸ್ ಮಾಡ್ಕೊಳ್ತಾ ಇದ್ರಿ, ದುಡ್ಡು ಕಳ್ಕೊಳ್ತಾ ಇದ್ರಿ, ಡಿಪ್ರೆಷನ್ ಅಲ್ಲಿ ಇದೀರಿ. ಓಕೆನಾ, ಸೊ ಹಾಗಾಗಿ ಒಂದು ಬೆಸ್ಟ್ ಅಪಾರ್ಚುನಿಟಿ ಇದೆ. ಸೊ ನೀವು ಇದಕ್ಕೆ 5 days ಮೆಡಿಕೇಶನ್ ಕ್ಯಾಂಪ್ ಗೆ ಜಾಯ್ನ್ ಆಗಿ. 28 ಡಿಸೆಂಬರ್ ಇಂದ January 1 ವರೆಗೂ ಇರುತ್ತೆ. 5 days ಪ್ರೋಗ್ರಾಮ್ ಇದೆ. ಸೊ ಇದರಲ್ಲಿ ನಿಮ್ಗೆ ಬೆನಿಫಿಟ್ ಏನಪ್ಪಾ ಅಂದ್ರೆ, ಟೋಟಲಿ ನಿಮ್ಮ ಒಂದು ಮೈಂಡ್ ಸೆಟ್ ನ ನೀವು ಕಂಟ್ರೋಲ್ ಮಾಡ್ಕೊಳ್ತೀರಾ, ಸೆಲ್ಫ್ ಡಿಸಿಷನ್ ತಗೊಳಕ್ಕೆ ಸ್ಟಾರ್ಟ್ ಮಾಡ್ತೀರಾ.
ಓಕೆನಾ. ಸೊ ಇದೇನು ನಿಮ್ಗೆ ಆಗಲೇ ನಿಮ್ಗೆ ಟ್ರೇಡಿಂಗ್ ಬೇಡ ಅಂತ ಅನ್ಸಿದ್ರು ಓಕೆನಾ, ಬೆಸ್ಟ್ ನಿಮ್ಗೊಂದು ಆಪರ್ಚುನಿಟಿ ಕೊಡ್ತಾ ಇದೀನಿ. ವರ್ಕ್ ಫ್ರಮ್ ಹೋಮ್ ಬಿಸ್ನೆಸ್ ಐಡಿಯಾ ನಿಮಗೆ ಕೊಡ್ತಾ ಇದೀನಿ. ಒಳ್ಳೆ ಬಿಸ್ನೆಸ್ ಇದೆ, ಜಸ್ಟ್ ಟ್ರೈ ಮಾಡಿ ಓಕೆನಾ. ಕೇವಲ 20 ಸೀಟ್ಸ್ ಮಾತ್ರ ಇದೆ, ಸಾಧ್ಯ ಆದಷ್ಟು ಜಾಯ್ನ್ ಆಗ್ಲಿಕ್ಕೆ ಟ್ರೈ ಮಾಡಿ. ನೆಕ್ಸ್ಟ್ ಟಾಪಿಕ್ ಮೇಲೆ ಬರೋಣ. ನೆಕ್ಸ್ಟ್ ನಾವು ಫೀಸ್ ನ ನೋಡೋಣ. ಸೊ ಒಂದು ಫೀಸ್ ಏನಂತ ನಾವು ಕೆಲವೊಂದು ಬ್ರೋಕರೇಜ್ ಅಂತ ಕರಿತೀವಿ, ಚಾರ್ಜಸ್ ಅಂತ ಕರಿತೀವಿ. ಸೊ ನಮ್ಗೆ ಇಲ್ಲಿ ಎಷ್ಟು ಫೀಸ್ ಆಗ್ತಿದೆ ಅಂತ ನೋಡೋಣ. ಸೊ ಇಲ್ಲಿ ನಮ್ ಫೀಸ್ ಎಷ್ಟು ಎದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಲಾಟ್ ಸೈಜ್ ಮೇಲೆ ನಮ್ ಫೀಸ್ ಡಿಪೆಂಡ್ ಆಗಿರುತ್ತೆ ಓಕೆನಾ. ಲಾಟ್ ಸೈಜ್ ಮೇಲೆ ನಮ್ ಫೀಸ್ ಇಲ್ಲಿ ಕನ್ಸಿಡರ್ ಆಗುತ್ತೆ. ಹೆಂಗಂದ್ರೆ ಈಗ ನಾನು ಏನ್ ಮಾಡ್ತಾ ಇದ್ದೀನಿ, ಮೈಕ್ರೋದಲ್ಲಿ ಟ್ರೇಡ್ ಅಂತ ತಗೊಳ್ತಾ ಇದೀನಿ ಅಂತ ಅನ್ಕೊಳ್ಳಿ ಓಕೆನಾ. 0.01 ಇದೆ ಅಥವಾ 0.02 ಏನೋ ನಾವು ಟ್ರೇಡ್ ನ ತಗೊಳ್ತಾ ಇದೀವಿ. ಓಕೆ, 0.01 ಇದೆ, ಮೈಕ್ರೋದಲ್ಲಿ ಟ್ರೇಡ್ ಮಾಡ್ತಾ ಇದೀವಿ. ಮೈಕ್ರೋದಲ್ಲಿ ತಗೊಂಡಿದಾಗ ನಮ್ಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ನೋಡಿ ಓಕೆನಾ. ಇಲ್ಲಿ ನಮಗೆ ಕ್ಲಿಯರ್ ಆಗಿ INR ಅಲ್ಲಿ ಗೊತ್ತಾಗುತ್ತೆ. ಮೋರ್ ಅಂತ ಹೇಳಿದ್ರೆ ಮೋರ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಸೊ ನಮಗೆ ಫೀಸ್ ಎಷ್ಟು ಚಾರ್ಜಸ್ ಆಗ್ತದೆ, ಎಷ್ಟು ನಮಗೆ ಚಾರ್ಜ್ ಆಗ್ತದೆ ಅನ್ನೋದು ನಮಗೆ ಇಲ್ಲಿ ಗೊತ್ತಾಗುತ್ತೆ. 0.01 ಲಾಟ್ ನ ತಗೊಳ್ತಾ ಇದೀವಿ, ನಮಗೆ ಫೀಸ್ ಇಲ್ಲಿ ಆಗ್ತಾ ಇದೆ 32 ರೂಪಾಯಿ 15 ಪೈಸೆ ಓಕೆನಾ. ಲೆವರೇಜ್ 1:4 ಲೆವರೇಜ್ ಸಿಗ್ತಾ ಇದೆ. ಮಾರ್ಜಿನ್ ಯೂಸ್ ಮಾಡ್ತಾ ಇದ್ವಿ 203 ರೂಪಾಯಿ ಮಾರ್ಜಿನ್ ನಾವು ಮಾಡ್ತಾ ಇದ್ವಿ. ಇದು 0.01 ತಗೊಂಡು ಇದೇ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ರೆ ಏನೋ ಸ್ವಲ್ಪ ಜಾಸ್ತಿ ಮಾಡಿ 0.02 ಮಾಡ್ತೀವಿ. 0.02 ತಗೊಂಡಾಗ ಇಲ್ಲಿ ನಮಗೆ 64 ರೂಪಾಯಿ ಏನಾಗ್ತದೆ ಚಾರ್ಜಸ್ ಆಗ್ತದೆ. 0.03 ಮಾಡಿದಾಗ 96 ರೂಪಾಯಿ ಆಗ್ತದೆ ಓಕೆನಾ. ಸೊ ಇದು ನಾನು ಏನ್ ಮಾಡ್ತೀನಿ, ಮಿನಿಯಲ್ಲಿ ಕನ್ವರ್ಟ್ ಮಾಡ್ತೀನಿ ಓಕೆನಾ. ಮಿನಿಯಲ್ಲಿ ಅಂದ್ರೆ 0.1 0.10 ಓಕೆ. ಮಿನಿಯಲ್ಲಿ ನಾನು ಕನ್ವರ್ಟ್ ಮಾಡಿ ಮಿನಿಯಲ್ಲಿ ಕನ್ವರ್ಟ್ ಮಾಡಿದಾಗ ಏನಾಗುತ್ತೆ ನೋಡಿ, ಇಲ್ಲಿ ನಮ್ಮ ಫೀಸ್ ಎಷ್ಟು ಹೋಗುತ್ತೆ 321 ರೂಪಾಯಿ ಓಕೆನಾ. ಸೊ ಇದು ನಾನು ಏನ್ ಮಾಡ್ತೀನಿ, ಫೀಸ್ 321 ರೂಪಾಯಿ ಇದೆ, 2037 ರೂಪಾಯಿ ನಾವು ಮಾರ್ಜಿನ್ ಯೂಸ್ ಮಾಡ್ತಾ ಇದೀವಿ. ಸೊ ಇದು ನಾನು ಏನ್ ಮಾಡ್ತೀನಿ ಮಾಡೋಣ, ಈಗ ಒಂದ್ ಬ್ಲಾಕ್ ನ ಹಾಕ್ತೀನಿ. ಒಂದ್ ಬ್ಲಾಕ್ ಹಾಕಿದಾಗ ಗಮನಿಸಿ ಎಷ್ಟು ಫೀಸ್ ಆಗ್ತದೆ. ಫೀಸ್ ನಮಗೆ 3215 ರೂಪಾಯಿ ಫೀಸ್ ಆಗ್ತದೆ. ಮಾರ್ಜಿನ್ ಎಷ್ಟು ಆಗ್ತದೆ ನಮಗೆ 20,379 ರೂಪಾಯಿ, 23,370 ಈ ತರ ನಮ್ಗೆ ಇಲ್ಲಿ ಮಾರ್ಜಿನ್ ಸಿಗುತ್ತೆ. ಎಷ್ಟು ಆ ಒಂದು ಟೈಮ್ ಅಲ್ಲಿ ಬಿಟ್ಕೋನ್ ಎಷ್ಟು ಓಡ್ತಾ ಇರುತ್ತೋ ಆ ಒಂದು ಟೈಮ್ ಅಲ್ಲಿ ಆ ಒಂದು ಫೀಸ್ ಅಥವಾ ಮಾರ್ಜಿನ್ ನಮಗೆ ನೋಡ್ಲಿಕ್ಕೆ ಇಲ್ಲಿ ಸಿಗುತ್ತೆ. ಸೊ ಈ ತರ ನಾವ್ ಏನ್ ಮಾಡ್ತೀವಿ, ಫೀಸ್ ನ ಇಲ್ಲೇ ಡೈರೆಕ್ಟ್ ಆಗಿ ಇದ್ರಲ್ಲಿ ನಾವು ನೋಡ್ಬೋದು. ಎಷ್ಟು ಫೀಸ್ ಯೂಸ್ ಎಷ್ಟು ಫೀಸ್ ಆಗ್ತಾ ಇದೆ, ಎಷ್ಟು ಲೆವರೇಜ್ ಯೂಸ್ ಮಾಡ್ತಾ ಇದೀವಿ, ಎಷ್ಟು ಮಾರ್ಜಿನ್ ನಾವು ಯೂಸ್ ಮಾಡ್ತಾ ಇದ್ದೀವಿ. ತುಂಬಾ ಸಿಂಪಲ್ ಆಗಿದೆ, ತುಂಬಾ ಈಸಿ ಇದೆ. ಬಟ್ ನಿಮ್ಗೆ ಇಲ್ಲಿ ಕಲಿಕೆ ಇರಬೇಕು. ಕಲಿಕೆ ಇದ್ರೆ ಮಾತ್ರ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಆಗ್ಲಿ ಅಥವಾ ಕ್ರಿಪ್ಟೋದಲ್ಲಿ ನಾವು ಟ್ರೇಡ್ ನ ಮಾಡ್ಲಿಕ್ಕೆ ಸಾಧ್ಯ, ಇಲ್ಲಾಂದ್ರೆ ಟ್ರೇಡ್ ನ ಮಾಡ್ಲಿಕ್ಕೆ ಆಗಲ್ಲ. ಬೇಕಾದ್ರೆ ಕಲೀರಿ, ಕಲಿತು ಟ್ರೇಡ್ ನ ಮಾಡಿ. ಏನೋ ನಾಲೆಜ್ ಇಲ್ಲದೆ ಬಂದು ಟ್ರೇಡ್ ನ ಮಾಡಿದ್ರೆ ಸೊ ಅದು ಇಂಡಿಯನ್ ಮಾರ್ಕೆಟ್ ಆಗಿರ್ಲಿ ಕ್ರಿಪ್ಟೋನೇ ಆಗಿರ್ಲಿ ಲಾಸ್ ಕನ್ಫರ್ಮ್ ಇದೆ. ಸೊ ಅದಕ್ಕೆ ಬೆಟರ್ ಕಲೀರಿ, ಆಮೇಲೆ ಲರ್ನ್ ಮಾಡಿ. ಸೊ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ನಿಮಗೆ VIP ಗ್ರೂಪ್ ಆಡ್ ಮಾಡ್ತೀನಿ. ನಾನು ಪರ್ಸನಲಿ ನಾನು ಏನು ಟ್ರೇಡ್ ನ ಮಾಡ್ತೀನಿ ಆ ಒಂದು ಟ್ರೇಡ್ ನಲ್ಲಿ ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಸೊ ನಾನು ಈ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಆ ಲಿಂಕ್ ಇಂದ ಅಕೌಂಟ್ ಕ್ರಿಯೇಟ್ ಮಾಡಿ ಫಸ್ಟ್ ಟ್ರೇಡ್ ಮಾಡಿ ನನಗೆ ಸ್ಕ್ರೀನ್ ಶಾಟ್ ನ ಕಳಿಸಿದ್ರೆ ನಾನು ನಿಮಗೆ VIP ಗ್ರೂಪ್ ಅಥವಾ ನನ್ನ ಪರ್ಸನಲ್ ಗ್ರೂಪ್ ನಿಮಗೆ ಆಡ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಎಲ್ರಿಗೂ ನಮಸ್ತೆ.